ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಜುಡಿಯೋದಲ್ಲಿ ಸೇಲ್ ನಡೀತಿದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಲು ನನ್ನ ಮಗಳು. ಅದ್ರದ್ದೇ ಸ್ವಲ್ಪ ವಿಡಿಯೋ ಇದೆ. ಅದ್ರ ಜೊತೆಗೆ ಸ್ವಲ್ಪ ಮನಿ ಸೇವಿಂಗ್ ಬಗ್ಗೆನೂ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀವಿ. ಫ್ರೆಂಡ್ಸ್, ನಿಜವಾಗ್ಲೂ ನೀವು ಮನಿ ಸೇವಿಂಗ್ ಮಾಡಬೇಕು ಅಂತಂದರೆ ಎಲ್ಲದಕ್ಕಿಂತ ಮೊದಲು ಈ ಮಾಲ್ಗಳಲ್ಲಿ ಮತ್ತು ಆಫರು ಸೇಲ್ ಇದ್ದಾಗ ನಾವು ಶಾಪಿಂಗಿಗೆ ಹೋಗಲೇಬಾರ್ದು. ನಿಜ ಹೇಳ್ತಾ ಇದ್ದೀನಿ. ಏಕೆ ಅಂತಂದರೆ ಸೇಲು ಅಂತ ಹೋಗ್ತೀವಿ. ಈಗ ಎಕ್ಸಾಂಪಲ್ ಇಟ್ಕೊಳ್ಳಿ, ಈಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಳ್ಳಿ. ನಾನು ಹಿಂದೆನೂ ಕೂಡ ಅಂದರೆ ತುಂಬ ಒಂದು 2 ವರ್ಷದ ಹಿಂದೆನೂ ಕೂಡ ನಾನು ಈ ರೀತಿ ವೀಡಿಯೋಸ್ನ ತುಂಬ ಮಾಡಿದ್ದೀನಿ. ಬೇಕಾದರೆ ನನ್ನದು ಚಾನಲ್ನಲ್ಲಿ ಓಲ್ಡ್ ವೀಡಿಯೋಸ್ಗೆ ಹೋಗಿ ಚೆಕ್ ಮಾಡ್ಬೋದು. ಮನಿ ಸೇವಿಂಗ್ದು ಪ್ಲೇ ಲಿಸ್ಟಲ್ಲಿದೆ. ಈಗ ಒಂದು ಬಿಸ್ಕೆಟ್ ತೊಗೋತೀವಿ ಎಕ್ಸಾಂಪಲ್ ಅಂದ್ಕೊಳ್ಳಿ. ಯಾಕೆಂದರೆ ಆಫರಲ್ಲಿರುತ್ತೆ, 1 ಬೈ ಗೆಟ್ 1 ಫ್ರೀ ಅನ್ನೋದು ಇರುತ್ತೆ ಅಂತ ಅಂದ್ಕೊಳ್ಳಿ. ಕೆಲವೊಂದು ಸಲ ನಮಗೆ ಅವಶ್ಯಕತೆ ಇರೋದಿಲ್ಲ. ಈಗ ನಮಗೆ ಒಂದು ಬಿಸ್ಕೆಟ್ ಅದು ಅವಶ್ಯಕತೆ ಇರುತ್ತೆ, ಆದರೆ ನಮಗೆ ಅಲ್ಲಿ ಆಫರಲ್ಲಿ ಬರ್ತಾ ಇದೆಯಲ್ಲ ಅಂತ 2 ತೊಗೋತೀವಿ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿಯಾಗಿ ನಮಗೆ ಅಂದರೆ ಒಂದು ಅಂತ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ನಮಗೆ ಇಷ್ಟು ದಿನಕ್ಕೆ ನಮ್ಗೆ ಅದಷ್ಟೇ ಅವಶ್ಯಕತೆ ಇರುತ್ತೆ. ಅದು ಜಾಸ್ತಿ ಅಂತ ಅಂದಾಗ ಕೆಲವೊಂದು ಸಲ ಹುಳ ಬೀಳ್ಬೋದು, ಅದ್ರ ಡೇಟ್ ಮುಗಿಬೋದು, ಅಥವಾ ಒಂದೇ ಇದ್ರದ್ದು ಈಗ ಒಂದೇ ಬಿಸ್ಕೆಟ್ದು 2 ಬಂದ್ಬಿಡುತ್ತಲ್ವ, ಅದೊಂದೇ ತಿನ್ನಲಿಕ್ಕೆ ನಮಗೆ ಬೋರ್ ಆಗ್ಬೋದು, ತಿನ್ನಲಿಕ್ಕೂ ಆಗೋದಿಲ್ಲ. ಆವಾಗ ಅದು ವೇಸ್ಟ್ ಆಗ್ತದೆ. ಆದರೆ ಒಂದ್ರ ಬದಲಿಗೆ ಇನ್ನೊಂದು ಫ್ರೀ ಅಂತಲೇನೋ ತೊಗೊಂಡಿರ್ತೀವಿ, ಆದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟೇ ಇರ್ತೀವಿ ನಾವು ಹೇಗಿದ್ರೂ. ಈ ರೀತಿ ಸುಮ್ಮನೆ ವೇಸ್ಟ್ ಆಗ್ತದೆ. ಕೆಲವೊಂದು ಸಲ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ಈಗ ಮಳೆಗಾಲ ಚಳಿಗಾಲ ಬಂದೇಡ್ಕೆನೆಯ ಸ್ವಲ್ಪ ಇಲ್ಲಿ ಕಾರ್ ಅಂತ ಒಂದು ಜಾಗ ಇದೆ, ಅಲ್ಲಿ ಈ ಚಿವಡ ಚಕ್ಲಿ ವೇಫರ್ಸ್ಗಳೆಲ್ಲ ಅಲ್ಲಿ ಸೇಲ್ ಇದೆ. ಸೇಲ್ ಅಂತಂದರೆ ಸ್ವಲ್ಪ ಕಮ್ಮಿ, ಹೋಲ್ಸೇಲ್ ಮಾರ್ಕೆಟು ಅಂತಲೇ ಹೇಳ್ಬೋದು, ಅಂಗಡಿಗಳು ಅಂತ. ಅಲ್ಲಿ ಹೋಗಿ ನಾವು ತೊಗೊಂಡು ಬರ್ತೀವಿ. ಇಲ್ಲಿ ಹೊರಗಡೆ ಖರೀದಿ ಮಾಡಿದರೆ 10 ರೂಪಾಯಿಗೆ ಒಂದಿಷ್ಟೇ ಸಿಗುತ್ತೆ, ಇಷ್ಟೊಂದು ಕಮ್ಮಿನಾ ಅಂತ ಅಂದ್ಬಿಟ್ಟು ನಾವು KG ಗಟ್ಟಲೆ ತಂದುಬಿಡ್ತೀವಿ. ಚಳಿಗಾಲ ಅಲ್ವಾ, ಮಕ್ಕಳು ತಿನ್ನಲಿ ಅಂತ. ಅದು ಅರ್ಧದಷ್ಟೇ ಖಾಲಿಯಾಗಿರುತ್ತೆ. ಇನ್ನು ಅರ್ಧದಷ್ಟು ಏನಾಗ್ಬಿಡುತ್ತೆ, ಕೆಲವೊಂದು ಸಲ ನಮ್ಮ ಮಕ್ಳುಗಳು ಡಬ್ಬ ಓಪನ್ ಮಾಡ್ತಾರೆ, ಸರಿಯಾಗಿ ಬಂದೇ ಮಾಡಿರೋದಿಲ್ಲ, ಅದು ಮೆತ್ತಗಾಗ್ತವೆ. ಕೆಲವೊಂದು ಸಲ ಅಯ್ಯೋ ಮಮ್ಮಿ ಇದು ಖಾಲಿ ಇದೊಂದೇ ತಿನ್ನೋಕ್ಕಾಗೋದಿಲ್ಲ, ಬೋರ್ ಆಗ್ತದೆ, ಅಂದರೆ ನನಗೆ ಸಾಕಾಯಿತು ಅಂದರೆ ಮತ್ತೆ ನನಗೆ ಬೇಡ. ಕೆಲವೊಂದು ಸಲ ಅಪ್ಪರ ಕ್ವಾಲಿಟಿನಲ್ಲಿ ಇದೆ ಅಂತ ಅಂದಾಗ ನಮಗೆ ಒಂದ್ರ ಜಾಗದಲ್ಲಿ 2 ಹಾಕ್ಕೊಂಡು ತಿಂತೀವಿ. ಅದು ಅವಶ್ಯಕತೆ ಇರೋದಿಲ್ಲ. ನಿಜ ಹೇಳ್ತಿದ್ದೀನಿ, ನಮ್ಮ ಆರೋಗ್ಯಕ್ಕೆ ಒಂದು ತರಕಾರಿ, ಫ್ರೂಟ್ಸ್, ಅದರಲ್ಲೂ ನಮ್ಮ ಸೌತ್ನವ್ರಿಗೆ ಒಂದು ರಾಗಿ ಮುದ್ದೆ, ಇದಷ್ಟೇ ಹೆಲ್ದಿ ಫುಡ್ಡು ಅಂತ ಅಂದ್ಕೋಬೋದು ನಾವು. ಒಂದು ಮುದ್ದೆ ಮತ್ತು ಒಂದು ನೀಟಾಗಿ ಒಂದು ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡ್ಕೊಂಡು ತಿನ್ನೋದೇ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದಲ್ದಲ್ಲೇ ಇದೆಲ್ಲ ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರು ಮತ್ತು ಇದೆಲ್ಲ ಚಕ್ಲಿ ಚೂಡ, ಇದೆಲ್ಲ ಯಾವಾಗಲೂ ಒಮ್ಮೆ ಏನೋ ಒಂದು ಬಾಯಿ ಆಡಿಸ್ಲಿಕ್ಕೆ ಯಾವಾಗಲೂ ಒಮ್ಮೆ ತಿಂದ್ರೇ ನಮ್ಮ ಆರೋಗ್ಯಕ್ಕೆ ಚೆಂದ. ಈ ರೀತಿ ನಾವು ಸೇಲು ಅಂತ ಹೋದಾಗ ನಮ್ಮ ಆರೋಗ್ಯನೂ ಕೂಡ ಹಾಳಾಗುತ್ತೆ ಮತ್ತು ದುಡ್ಡು ಕೂಡ ಖರ್ಚಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಬಟ್ಟೆಗಳು ಅಂತ ಅಂದರೂ ಕೂಡ ಹಾಗೇ. ಈಗ ಸೇಲ್ ಅಂತ ಹೋಗ್ತೀವಿ ನಾವು ಅಷ್ಟೇ, ನಮಗೆ ಒಂದು ಅವಶ್ಯಕತೆ ಇರುತ್ತೆ ಅಷ್ಟೇ, ಅದ್ರ ಬದಲಿಗೆ ನಾವು 2 3 ಎತ್ಕೊಂಡು ಬಂದುಬಿಡ್ತೀವಿ. ಹಾಗಾಗಿ ನೀವು ನಿಜವಾಗ್ಲೂ ಮನಿ ಸೇವಿಂಗ್ ಮಾಡ್ತಾ ಇದ್ದೀರಿ. ಯಾಕೆಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಮ್ಮ ಲೈಫ್ ಲಾಂಗ್ ನಾವು ಮನಿ ಸೇವಿಂಗ್ನ ನಾವು ಫಾಲೋ ಮಾಡಲೇಬೇಕು. ಏಕೆ ಅಂತಂದರೆ ನಮ್ಮದು ಲೈಫ್ ಸ್ಟೈಲ್ ಹೇಗೆ ಅಂದರೆ, ನಾವು ತೊಗೋಬೇಕು, ಈಗ ಟ್ರೆಂಡಲ್ಲಿ ಬಂದಿರೋದನ್ನು ಕೂಡ ನಾವು ತೊಗೋಬೇಕು, ಜೊತೆಗೆ ತೊಗೊಳ್ಳಬಾರ್ದು ಅನ್ನೋ ರೀತಿ ಪರಿಸ್ಥಿತಿ. ಅತಿಯಾಗೂ ತೊಗೋಬಾರ್ದು, ಹಂಗಂತ ಅಂದ್ಬಿಟ್ಟು ತೊಗೊಳ್ದಲ್ಲೂ ಕೂಡ ಇರಬಾರ್ದು. ಆ ರೀತಿ ನಮ್ಮದು ಜೀವನ ಶೈಲಿ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ. ಹಾಗಾಗಿ ನಾವು ಏನೇ ತೊಗೋಬೇಕು ಅಂತ ಅಂದರೂ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಿ, ಹಂಗಂದ್ಬಿಟ್ಟು ತೊಗೊಳ್ಳೇಬಾರ್ದಾ, ನಾವೇನು ಎಂಜಾಯ್ನೇ ಮಾಡಬಾರ್ದಾ, ಇದ್ದಾಗೆ ಇರಬೇಕಾ? ಹಾಗಲ್ಲ. ಫಸ್ಟು ನೀವು ಏನೇ ತೊಗೋಬೇಕಿದ್ರೂ ಕೂಡ ಫಸ್ಟ್ ಯೋಚನೆ ಮಾಡಿ, ಇದು ನಮಗೆ ಬೇಕಾ, ಇದು ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡಿ. 2 ಥರ ಇರುತ್ತೆ ಅವಶ್ಯಕತೆ ಅಂದರೆ, ಇದು ನಮಗೆ ಬೇಕೇ ಬೇಕು ಅನ್ನೋ ವಸ್ತುಗಳು, ಇದಿಲ್ಲ ಅಂದರೂ ಕೂಡ ನಮ್ಮ ಜೀವನ ನಡೆಯುತ್ತೆ ಅನ್ನೋ ವಸ್ತುಗಳು. ಆ ರೀತಿ 2 ಥರ ಇದ್ದಾಗ ನಮಗೆ ಬೇಕೇ ಬೇಕು ಅನ್ನೋದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಿ. ಇದಿಲ್ಲ ಅಂದರೂ ಕೂಡ ನಡೆಯುತ್ತೆ ಅನ್ನೋವಂಥದ್ದನ್ನ ಸ್ವಲ್ಪ ಸ್ಕಿಪ್ ಮಾಡಿ. ಸ್ವಲ್ಪ ಸ್ಕಿಪ್ ಮಾಡೋದ್ರಿಂದ ಏನಾಗ್ತದೆ ಗೊತ್ತಾ, ಒಂದು ಸಲ ತೊಗೋಬೇಡಿ. ಇದಿಲ್ಲ ಅಂದರೂ ಕೂಡ ಓಕೆ ಅಲ್ಲ, ಮತ್ತು ಏನಕ್ಕೆ ಅಂತ ಅಂದ್ಬಿಟ್ಟು ಆಗ ನಮಗೇನೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅದ್ರ ಮೇಲ್ಗಡೆ ಅದರಲ್ಲಿ ಅಂದರೆ ಆಕರ್ಷಣೆ, ಅಂದರೆ ಅದು ಬೇಕೇ ಬೇಕು ಅನ್ನೋದು, ಶಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲೇ ನಮಗೆ ಕಮ್ಮಿ ಆಗುತ್ತೆ. ಹಾಗಾಗಿ ನೀವು ಏನೇ ಶಾಪಿಂಗ್ ಮಾಡಬೇಕಿದ್ರೂ ಕೂಡ ಸ್ವಲ್ಪ ನೋಡಿ ಮಾಡಿ
ಈ ಹಬ್ಬದ ಸೀಸನ್ಗಳಲ್ಲೂ ಕೂಡ ಅಷ್ಟೇ ಅವರು ಅಂಗಡಿಯವರು ಕೂಡ ತುಂಬಾ ಬುದ್ಧಿವಂತರು. ಗಣಪತಿ, ವರಮಹಾಲಕ್ಷ್ಮಿ ಇದೆಲ್ಲ ಬಂದಾಗ ಒಂಥರ ಆಫರ್ಗಳು, ಸೇಲ್ಗಳು ಇಟ್ಬಿಡ್ತಾರೆ. ಅದರಲ್ಲಿ ಹಿಂಗೂ ಇರ್ಬೋದು, ತುಂಬ ವರ್ಷದಿಂದಲೂ ಕೂಡ ಅವ್ರ ಹತ್ರ ಸ್ಟಾಕ್ ಇರೋವಂಥದ್ದನ್ನು ಕೂಡ ಇಡ್ಬೋದು. ಅದನ್ನೆಲ್ಲ ಸ್ವಲ್ಪ ನೋಡಿ ಮಾಡಿನೂ ಕೂಡ ನಾವು ತೊಗೋಬೇಕಾಗ್ತದೆ. ಝುಡಿಯೋನಲ್ಲೂ ಕೂಡ ಅಂದರೆ ಇಲ್ಲಿ ಅಂಧೇರಿ ಹೋಗಿದ್ವಲ್ಲ, ಆ ಮಾಲ್ನಲ್ಲಿ ಹೋಗಿದ್ದು ನಾವು. ಅಲ್ಲೂ ಕೂಡ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಸೀರೆ ಶಾಪಿಂಗಿಗೆ ಅಂತಲೂ ಹೋದ್ವಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತಲ್ಲ, ಆಗಲೂ ಕೂಡ ಅಷ್ಟೇ ತುಂಬಾ ನಮ್ಮ ಯಜಮಾನ್ರನ್ನ ಓಡಾಡಿಸಿದ್ದೀನಿ. ಇವರು ಅದನ್ನೇ ಅಂತಿದ್ರು, 2 ಸೀರೆ ತೊಗೊಳಕ್ಕೆ ಅಲ್ಲಿಂದ ಇಷ್ಟು ದೂರ ಬರಬೇಕಾಗಿತ್ತಾ ಅಂತ ಹೇಳಿದರು. ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿದು ಒಂದು ತೊಗೋ, ಅಥವಾ ಒಂದು ಸಿಂಪಲ್ ಆಗಿರೋದು ಒಂದು, ಕಾಸ್ಟ್ಲಿದು ಒಂದು 2 ತೊಗೋ ಅಂತ. ನನಗೆ ಸೀರೆ ಮೇಲೆ ಅಷ್ಟೊಂದು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ನಂಗೆ ನಿಜವಾಗ್ಲೂ ಕೂಡ ಇಷ್ಟ ಆಗಲ್ಲ. ಈಗ ನೋಡಿ, ಸೀರೆ ಅಂತ ಅಂದ್ಬಿಟ್ಟು ನಾವು ಒಂದನ್ನ 15,000 ರೂಪಾಯಿ ಕೊಟ್ಟು ತೊಗೊಂಡು ನಾವು 10 ಜಾಗದಲ್ಲಿ ಅದೊಂದನ್ನೇ ಉಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನೇ ಕಮ್ಮಿ ದುಡ್ಡಿಂದ ತೊಗೊಳೋದ್ರಿಂದ ನಾವು ಉಟ್ಕೋಬೋದು. ನಿಜವಾಗ್ಲೂ ಕೂಡ ಸೀರೆ ಎಷ್ಟು ಬೆಲೆ ಅಂತ ಯಾರೂ ಕೇಳೋದಿಲ್ಲ. ನಾವು ಅದಕ್ಕೆ ಹೇಗೆ ಲುಕ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮದು ಬ್ಯೂಟಿ ಅಥವಾ ಲುಕ್ಕು ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಮತ್ತು ಇದು ಭೀಮನ ಅಮಾವಾಸ್ಯೆನೂ ಕೂಡ ಬಂತು. ಆವಾಗ ಇಷ್ಟೊತ್ತಿಗಾಗಲೇ ನನಗೆ ಹೆಲ್ತು ತುಂಬಾ ಅಂದರೆ ಅಪ್ಸೆಟ್ ಆಗ್ತಾಯಿತ್ತು. ಅಂದರೆ ಇನ್ನೇನು ತುಂಬಾ ಹುಷಾರು ತಪ್ತೀನೇನೋ ಅನ್ನಂಗಿತ್ತು. ಆದರೂ ಕೂಡ ನಾನು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಅಂದ್ಬಿಟ್ಟು ಮಾಲ್ಗೆ, ಮಾರ್ಕೆಟಿಗೆಲ್ಲ ಸುತ್ತಿದ್ದಾಯಿತು. ಅಂದರೆ ನನಗೆ ಅನಿಸಿತ್ತು, ಏಕೆಂದರೆ 1ನೇ ತಾರೀಕಿಂದ ನನ್ನ ಮಗನಿಗೆ ಎಕ್ಸಾಮು ಅನ್ನೋದರಿಂದ ಹೋಗಲೇಬೇಕಾಗಿತ್ತು ನನಗೆ. ಇನ್ನು ಅವನಿಗೊಂದು ವಾರ, ಮತ್ತು ಆದಮೇಲೆ ಸೇಲೆಲ್ಲ ಮುಗಿಯುತ್ತೆ, ಮತ್ತು ಹಬ್ಬಗಳು ಶುರುವಾಗುತ್ತೆ ಅನ್ನೋದಕ್ಕೋಸ್ಕರ ಹೋದೆ. ಇದಾದಮೇಲೆ ಅಂದರೆ ಭೀಮನ ಅಮಾವಾಸ್ಯೆ ಆದಮೇಲೆ ಅಂತೂ ನಾನು ತುಂಬಾ ಸೀರಿಯಸ್ ಆದೆ. ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಸೀರೆ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡಬೇಕು ಅನ್ನೋಷ್ಟು ನನಗೆ ಎನರ್ಜಿ ಇರಲಿಲ್ಲ. ಅಷ್ಟು ಫುಲ್ಲು ಸುಸ್ತಾಗಿದ್ದೆ. ಆದರೂ ಕೂಡ ನಾನು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮಿಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕೂತ್ಕೊಂಡು ಮಾಡ್ತಾಯಿದ್ದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಮನ್ಸಾರ ಮಾಡ್ತೀನಿ. ನಾನು ಪ್ರತಿನಿತ್ಯ ಅಷ್ಟೇ ಎದ್ದಾದಮೇಲೆ ನಮ್ಮ ಯಜಮಾನರು ಕಾಲು ಸಣ್ಣ ಮಾಡ್ಕೊಂಡೇ ಬರೋದು. ನೀವೆಲ್ಲರೂ ನಗ್ಬೋದು, ನಿಜವಾಗ್ಲೂ ಫಾಲೋ ಮಾಡ್ತಾರಾ, ಮತ್ತು ಅದೇನು ಮಾಡೋದ್ರಿಂದ ಅದೆಲ್ಲ ನಾಟಕ, ಹಾಗೇನಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಅದೊಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ನಮ್ಮ ಮನಸ್ಸಿಗೆ ಅಹಂಕಾರ ಮತ್ತು ಜಂಬ ಅನ್ನೋದು ಅದೆಲ್ಲ ನೋಡಿ, ಒಂದು ಪೂಜೆ ಪುರಸ್ಕಾರ ಅನ್ನೋದು ಅದನ್ನು ಮನಸ್ಸಿಗೆ ಯಾವುದೇ ರೀತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ನಾನು ಕೂಡ ಅಷ್ಟೇ. ನಾನು ಯಾವುದೇ ಪೂಜೆ ಮಾಡಬೇಕಿದ್ರೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ. ನಮಗೆ ದೇವರು ಆಯುಷು, ಆರೋಗ್ಯ, ವಿದ್ಯೆ, ಬುದ್ಧಿ ನನ್ನ ಮಕ್ಕಳಿಗೆ, ಮತ್ತು ನಮ್ಮ ವ್ಯಾಪಾರದಲ್ಲಿ ಸಮೃದ್ಧಿ ಇದೆಲ್ಲ ಕೊಟ್ಟು ಕಾಪಾಡು ಭಗವಂತ ಅಂತಲೇ. ಹಾಗೆಯೇ ನಮ್ಮ ಯಜಮಾನ್ರು ಕಾಲು ಸಣ್ಣ ಮಾಡ್ಕೋಬೇಕಾದ್ರೂ ಅಷ್ಟೇ, ದೇವ್ರ ಹತ್ರ ನಮ್ಮ ಯಜಮಾನ್ರಿಗೆ ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡು ತಂದೆ ಅಂತಲೇ ಕೇಳ್ಕೊಂಡು ನನ್ನ ಮನಸಾರ ಅವ್ರಿಗೆ ಅಂದರೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾನು ಭೀಮನ ಅಮಾವಾಸ್ಯೆ ಮಾಡ್ತೀನಿ. ನಾವು ಏನೇ ಪೂಜೆ ಪುರಸ್ಕಾರ ಮಾಡಿದರೂ ಕೂಡ ಮನಸಾರ ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿದರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ.